ನಾವೆಲ್ಲ ಹುಟ್ಟಿಲ್ಲ, ಅದು ಅಗ್ನಿಯೊಳಗೆ ಹಾಕಿದ್ರೆ ಸುಡುವುದಿಲ್ಲ, ನೀರು ತೊಯಿಸುವುದಿಲ್ಲ, ಗಾಳಿ ಅದನ್ನು ಹಾರಿಸುವುದಿಲ್ಲ. ಅಂತ ಆತ್ಮ ಸ್ವರೂಪ ನಾನಿದ್ದೇನೆ ಅಂತ ಆತ್ಮ ಸ್ವರೂಪನ. ಇದು ನಮ್ಮ ಋಷಿಮುನಿಗಳ ತತ್ವ. ಇದು ನಾವು ಅಂತೀವಿ ವೇದಿಕೆ ಮೇಲೆ ಇದ್ದ ನಾನು ಆತ್ಮ ಅಂತ. ಯಾರು ಹೆಂಗ ಆತ್ಮ ನೀವು ಆತಂದ್ರೆ ಅವ್ರು ಅಂತಿದ್ರಪ್ಪ ನೋಡ್ರಿ, ಪರದೇಶದಲ್ಲಿ ವಿದೇಶಗಳಲ್ಲಿ ಹೋಗಿ ಅಂತ ಆತ್ಮ ಸ್ವರೂಪಿಯನ್ನು ಆವಿದ್ದೀವಂತ. ಅದು ಶ್ಲೋಕ 23ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂತ ಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರ್ಗ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ಬೇಕು ಅನ್ಕೊಂಡು ಮಾಡ್ಬೇಕಲ್ಲ. ಮತ್ತೆ ಹಂಗಿದ್ದ ನಾವು ಪರೀಕ್ಷೆ ನಿಂದ್ರಂಗಿಲ್ಲ. ನಾವು ಯಾರನ್ನ ಬಂದು ಕೇಳಿ ನೀನು ಆತ್ಮಸ್ವರೂಪ ಅಂತ ಹೇಳಲ್ಲ, ಅಲ್ಲಿ ಹೇಳಿ ಹಂಗನೇ ಆತ್ಮ ಇಲ್ವೇ ಬುಕ್ದಾಗ ಬರೆದಿದ್ರು ಓದಿನಂತೆ ಮತ್ತೆ ಹಚ್ಕೊಂಡವರು. ಆಮೇಲೆ ಅವ್ರು ಏನು ಮಾಡಿದ್ರು, ಕರೆಂಟ್ ಆಫ್ ಮಾಡಿದ್ರು. ಕರೆಂಟ್ ಆಫ್ ಮಾಡಿ ಬಂದೂಕುಗಳು ಹಾರಿಸಿದ್ರಂತೆ. ಅವರಿಗೆಲ್ಲ ಎದುರ್ತಾನಂತ, ಎದುರಿಸ್ಬೇಕಂತ. ಎಲ್ಲ ಜನೆಲ್ಲ ಕಲ್ಲ ಬುಲ್ಲಿ ಆಯ್ತು. ಏನಪ್ಪ ಅಂತ ಮತ್ತೆ ಬಂದೂಕು ಹಾರಿಸಿದಾಗ ಕರೆಂಟ್ ತೆಗೆದು ಯಾರಿರ್ತಾರೆ ಓಡಿಬಿಟ್ರು. ಗದ್ದಲಾಯ್ತು. ಮತ್ತೆ ಅವ್ರು ಪರೀಕ್ಷೆ ಮಾಡ್ಬೇಕಾದಂತವ್ರು ಮತ್ತೆ ಕರೆಂಟ್ ಹಾಕಿದ್ರು. ಪಕ್ಕದ ಮೇಲೆ ಭಯ ಇಲ್ಲ, ಕಳವಳ ಇಲ್ಲ, ಗದ್ದಲ ಇಲ್ಲ. ಹಿಂಗೆ ಅವ್ರು ನಿಂತಿದ್ರು, ಹಿಂಗೆ ನಿಂತ ಶುಂಭದ ಬರಿ ನಿಂತಂತೆ. ಬಂದು ಎಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಎಷ್ಟು ಪರೀಕ್ಷೆ ಮಾಡಿ ನೋಡಿ. ಒಪ್ಪಿದ್ದೀನಿ ನಿಮ್ಮ ಮಾತು, ನಾವು ಸತ್ಯವಂತ ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ, ನಮಗೆ ಬೋಧೆ ಮಾಡ್ಲಿಕ್ಕೆ ಬಂದಂತ ಒಬ್ಬ ಆ ದೇವರು ಅಂತ ಹೇಳಿ ಭಾಷೆದರು. ನಮ್ಮ ದೇಶ ಎಷ್ಟು ಗರ್ವ ಪಡಬೇಕು ಅವ್ರನ್ನ ನೋಡಿ. ಎಷ್ಟು ಗರ್ವ ಪಡೋ ಯುವಕರು, ಎಷ್ಟು ಯುವಕ. ಅದಕ್ಕ ಅವ್ರು ಹೇಳಿದ್ರು, ಅವರೇ ನಂಬರ್ ನಮಗ್ ಬಹಳ ಪರಿಚಯ. ಅವರು ಏನಾಯ್ತು, ಅವ್ರನ್ನ ಪರೀಕ್ಷೆ ಮಾಡ್ಯಾರ. ನನ್ನ ಆತ್ಮ ಸ್ವರೂಪ ನನಗೆ ಸಾಯಂಗಿಲ್ಲ, ಏನಿಲ್ಲ ಅಂತೀರಲ್ಲ ನೀವು, ಸಾಯಂಗಿಲ್ಲಲ್ಲ ನನಗೆ. ಆದ್ರೆ ಕರೆಂಟ್ ಹಿಡ್ಕೊಡ್ರಿ ಅಂತ, ಲೈನ್ ಕರೆಂಟ್ ಹಿಡ್ಕೊಡ್ರಿ ಅಂತ. ಅಲ್ಲಿ ಸ್ಟೇಜ್ನಲ್ಲಿ ಒಂದು ಸಣ್ಣ ಲೈನ್ ಹಿಡ್ಕೊಡ್ರಿ ಅಂತ. ಹಿಡ್ಕೊಡ್ರಂದ್ರಾಗ ಅವರು ಬರ್ದಾರ, ಕಣ್ಣು ಮುಚ್ಚಿದಾರಂತ. ಕಣ್ಣು ಮುಚ್ಚಿ ರಾಮಕೃಷ್ಣ ಪರಮಹಂಸರ ನೆನೆಸಿದ್ರಂತೆ. ಅವು ಯಾಕೆ ನೆನೆಸಿದ್ರು? ಪವಾಡಗಳನ್ನು ತೋರಿಸುವುದು ನಮ್ಮ ಕೆಲಸ ಅಲ್ಲ, ಶಕ್ತಿಯಿಂದ ದೇಶವನ್ನು ಉದ್ಧಾರ ಮಾಡಬೇಕು ಹೊರತು ಪವಾಡಗಳನ್ನು ತೋರಿಸಬಾರ್ದು ಅಂತ ಹೇಳಿದ್ರು. ಅವರು ನೆನಪಿಗೆ ಬಂತು. ಕಣ್ಣು ಮುಚ್ಚಿಕೊಂಡು ರಾಮಕೃಷ್ಣ ಆಗಿದೆ, ರಾಮಕೃಷ್ಣ ಆಗಿದೆ ಅಷ್ಟೇ ಜಪ ಮಾಡಿದರು. ಅವರಿಗೆ ಗೊತ್ತು, ಪರ್ಮಿಷನ್ ಕೊಟ್ರಂತೆ ರಾಮಕೃಷ್ಣ ಪರಮಹಂಸರು ಅವರಿಗೆ ಆಂತರಿಕವಾಗಿ ಜ್ಞಾನವಾಗಿ ಪರ್ಮಿಷನ್ ಕೊಟ್ರಂತ. ಆಗ್ಲಂತೇಳಿ ಏನ್ರಿ ಇದು ಸಾಮಾನ್ಯವಾಗಿ. ನಾವು ಭಾರತೀಯರು ವಿವೇಕಾನಂದ ಸ್ವಾಮಿಗಳ ಚರಿತ್ರೆ ಕೇಳಿದ್ರೆ ಎದ್ದು ಕುಣಿದಾಡಬೇಕು ಅಂತ ಮಾತು. ಜೀವನ ಎದ್ದು ಕುಣಿಬೇಕು ನಾವು. ಯಾರನ್ನ ಸಂಭ್ರಮದಾಗ ಮೆರವಣಿಗೆ ಡಿಜಿ ಬಾರಿಸಿದ್ರೆ ಹುಚ್ಚತ್ತು. ನಾವು ನಿಜವಾಗಿ ಭಾರತೀಯರಾಗಿದ್ರೆ ವಿವೇಕಾನಂದ ಸ್ವಾಮಿಗಳ ಮಾತು ಕೇಳಿದ್ರೆ ಎದ್ದು ಕುಣಿಬೇಕು ಅಂತ ಚರಿತ್ರೆ. ಆಮೇಲೆ ಹಿಡ್ಕೊಂಡಂತ ಪರ್ಮಿಷನ್ ಕೊಟ್ಟ ಆಗ್ಲಂತ ಮತ್ತೆ ಗುರು ಪರ್ಮಿಷನ್ ಬೇಕಲ್ಲ. ನಾವು ಮೊದಲು ಮಾಡಿ ಆಮೇಲೆ ಗುರುಗೆ ಹೇಳು, ಕೆಲಸ ಆಗಂಗಿಲ್ಲ. ಅದು ಮೊದಲು ಮಾಡ್ಬೇಕಂತ ಮತ್ತೆ ಏನ್ ಮಾಡ್ಬೇಕು ಗುರುಗಳೇ, ಟೈಮ್ ಬಂತ ಹಂಗಂತ ಹೇಳ್ಬೋದು ಅಂತ ಜಾಣರು ನಾವು. ಪರ್ಮಿಷನ್ ಬಂದಾಗ ಆಯ್ತು ಹಿಡ್ಕೊಂತೇನಂತೇಳಿ ಹಿಡ್ಕೊಳ್ಳಿಲ್ಲ. ಅವ್ರು ಇಲ್ಲಿ ಬ್ಯಾಡ, ಇದೇನು ಹೈ ವೋಲ್ಟೇಜ್ ಇದು ಸಣ್ಣದಾಗ್ತದೆ ಅಂತೇಳಿ ಏನಿಗೆ ಸಾಯ ಹೊತ್ತು ಬಂದದ್ದು ಇವನಿಗೆ. ಅವರು ಆಯ್ತು ಬಿಡಿ ಇಲ್ಲಿ ಮುಗಿತದೆ ಇವನ್ನ ಅಂತ ಕಾರುಗಳು ತಗೊಂಡು ಬೇಕಾದಷ್ಟು ಮಂದಿ ಹೋದ್ರು. 5 ವೋಲ್ಟ್ ದೊಡ್ಡ ದೊಡ್ಡ ಇರ್ತಾವ. ಸಿಟಿಗೆ ಬರ್ಬೇಕಂತ ದೊಡ್ಡ ಕಂಬಗಳಾಗಿರೋ ಅಲ್ಲಿಗೆ ಹೋಗಿ ವ್ಯವಸ್ಥೆ ಮಾಡಿ ಹಿಡ್ಕೊಳ್ಳಿಕ್ಕೆ. ಆಯ್ತು ಸಂತೋಷ ಎಲ್ಲರಿಗೆ. ಆಯ್ತು ಇಲ್ಲಿ ಮುಗಿತಿ ಕಟ್ಟೆ ಅಂತ ಹೇಳಿ ಇವ್ರು ಹೋದ್ರು. ಅಲ್ಲಿ ರಾಮಕೃಷ್ಣ ಸ್ಮರಣೆ ಮಾಡಿದ್ರು. ಮತ್ತೊಂದು ಸ್ವಲ್ಪ ರಾಮಕೃಷ್ಣರನ್ನ ಮನಸ್ಸಿನಲ್ಲಿ ನೆನೆದು ಲೈನ್ ಇದ್ದ ತಪ್ಪದು ಇಷ್ಟಪಟ್ಟೆ ಹಿಡ್ಕೊಂಡು ತಕ್ಷಣ ಸೀಟಿ ಎಲ್ಲ ಕತ್ತರು. ಹಿಂಗ ಹಿಡ್ಕೊಂಡು ತಕ್ಷಣ ಸೀಟಿ ಎಲ್ಲ ಕತ್ತಲು. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಬಂತು. ಇವ್ರೇನಂದ್ರೆ ಕರೆಂಟ್ ಹೋಗುವಾಗ ಹಿಡ್ಕೊಂಡನ
ಇದು ಸಾಮಾನ್ಯ ಅಲ್ಲ. ಇದು ಹಿಡ್ಕೊಳ್ಳುವಾಗ ಕರೆಂಟ್ ಹೋಗಿಲ್ಲ ನಾವು ಆ ಸಾಧ್ಯ ಬರ್ತಿದ್ದಿಲ್ಲ ಅಂದಾಗ ಇವರಂದ್ರು ಹಿಡ್ಕೊಂಡ್ರು ಹೋಯ್ತು, ಬಿಟ್ಟ ಬಂತು, ಹಿಡ್ಕೊಂಡ್ರು ಹೋಯ್ತು, ಏನು ಮೇಲೆ ಮೇಲೆ ಹಿಡ್ಕೊಂಡು ಬಿಡೋದು ಹಿಡಿದುಕೊಂಡು. ಆಗ ಎಲ್ಲಾರು ಚಪ್ಪಾಳಿ ಹೊಡೆದು ಅದಕ್ಕೆ ನಮಸ್ಕಾರ ಮಾಡಿದ್ರು. ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ಅಲ್ಲ. ಎಂತೆಂತ ಘಟನೆಗಳನ್ನ ತೋರಿಸಿದ ಸರಿ ರಾಮಕೃಷ್ಣ ಏನು ಮಾಡಿದಂದ್ರೆ ನಮ್ಮ ದೇಶದ ವೈಭವವನ್ನು ಅವರಿಗೆ ತೋರಿಸಿದ್ರು ಅಲ್ಲ. ಅದಕ್ಕಾಗಿ ಅದೇ ರೀತಿಯಾಗಿ ಅವ್ರು ನೋಡಿದ್ರೆ ಭಕ್ತಿ ದೊಡ್ಡ ಗೆಸ್ಟ್ ಹೌಸ್ ನಲ್ಲಿ ಇದ್ದಾಗ ಒಳ್ಳೆ ಒಳ್ಳೆ ತಿನ್ನಲಿಕ್ಕೆ ಪದಾರ್ಥಗಳನ್ನು ತಂದುಕೊಟ್ರು. ಮೃಷ್ಟಾನ್ನ ಭೋಜನ. ಇವರಂದ್ರು ದೊಡ್ಡ ಬೆಡ್, ಅದರಲ್ಲಿ ಡಬಲ್ ಬೆಡ್ ಇರ್ತಲ್ಲ ಮಲಗಲಿಕ್ಕೆ, ಎಂತ ಇದ್ದೀವಿ ಮತ್ತೆ ಅಮೆರಿಕದಲ್ಲಿ ಅದು ಹುಟ್ಟಿದ ಅವರಿಗಿದ್ದು ಬೇಕಾದಂತ ಮೃಷ್ಟಾನ್ನ ತಗೊಂಡು ಹೋದ್ರು. ಇವರಂದ್ರು ನನ್ನ ದೇಶ ಬಡ ದೇಶ, ಮಂಚದ ಮೇಲೆ ಮಲಗಲಿಕ್ಕೆ ಯೋಗ್ಯಿದ್ದಲ್ಲ. ನಮ್ಮ ದೇಶದ ಬಡವರು ಹೊತ್ತಿ ನೆಲದ ಮೇಲೆ ಮಲಗ್ತಾರ, ನಾನು ಮಲಗಿಲ್ಲ ಅಂತ ಕೆಳಗೆ ಮಲಗಿದ್ದಾರೆ, ಚಾಪಿ ಮೇಲೆ ಮಲಗಿದ ಅಲ್ಲ. ನೆನೆಸ್ಬೇಕು ನಮ್ಮ ಅವ್ರು ನೆನೆಸ್ಕೊಂಡ್ರೆ ಅದಕ್ಕ ಅವ್ರು ನೆನೆಸಿದಾಗ ಏನಾಗ್ತದಂದ್ರೆ ನಮ್ಮ ಜೀವನ ಸ್ವಲ್ಪ ಸರಿ ಮಾಡಿಕೊಳ್ಳ ಆಗ್ತದ. ಸೆಂಟ್ರಲ್ಲಿ ದೊಡ್ಡ ರೈಲ್ವೆ ಸ್ಟೇಷನ್ ಅಲ್ಲಿ ದೊಡ್ಡ ಗಡಿಯಾರ ಕಟ್ಟಿರ್ತಾರ, ಅದು ನೋಡಿ ಅದು ಕೆಡಂಗಿಲ್ಲ, ಅದು ಗ್ಯಾರಂಟಿ ಅಂತ ನಮ್ಗೆ ಗುರುತು. ಒಂದು ರೇಡಿಯೋ ಒಳಗೆ ಹೇಳ್ತಾರೆ ಎಷ್ಟು ಟೈಮ್ ಅಂತ, ಅದು ಗ್ಯಾರಂಟಿ ಅಂತ ವಿಶ್ವಾಸ ನಮ್ಗೆ. ಅದಕ್ಕಾಗ ಅದನ್ನ ನೋಡ್ಕೊಂಡು ನಮ್ ಗಡಿಯಾರ ನೋಡ್ಕೊಂತೀವಿ. ಅಭ್ಯಾಸ ಆಗಿದ್ರು. ಅದು ನೋಡಿಕೊಂಡು ರೇಡಿಯೋ ಒಳಗಾದ್ರೆ ಏನೋ ಟೈಮ್ ಹೇಳಿದ್ರೆ ನಮ್ಮನ್ನ ನೋಡ್ಕೊತೀವಿ. ಯಾಕ ಹಿಂದನೋ ಅಥವಾ ಮುಂದನೋ ಅಂತ. ಅದರಂತೆ ವಿವೇಕಾನಂದ ಸ್ವಾಮಿಗಳಂತ, ರಾಮಕೃಷ್ಣ ಪರಮಹಂಸರಂತ ದೊಡ್ಡ ಸೆಂಟ್ರಲ್ ಗಡಿಯಾರಗಳು ಅವರ ಜೀವನ ಅದು. ಅವರ ಜೀವನವನ್ನು ನೋಡಿ, ಆ ಗಡಿಯಾರವನ್ನು ನೋಡಿ ನಮ್ಮ ಕೈ ಗಡಿಯಾರವನ್ನು ಸರಿ ಮಾಡಿಕೊಳ್ಳುವಂತೆ ಅವರ ಜೀವನವನ್ನು, ಅವರ ಘಟನೆಗಳನ್ನು ನೆನೆದು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ತೀವಿ. 10 ನಿಮಿಷ 5 ನಿಮಿಷ ಇದ್ರೆ ಅವತ್ತು 12ಕ್ಕಿದ್ರೆ ನಮಗೆ 6ಕ್ಕಿದ್ರೆ ಏನ್ ಮಾಡ್ತಾರೆ? ಅಷ್ಟು ನಮ್ಗೆ ಗಾಳಿದ್ದಂಗೆ ಆಗ್ಬಿಟ್ಟದ. ಅದಕ್ಕಾಗಿ ಆತ್ಮೀಯ ಬಂಧುಗಳೇ, ಇದು ಬಹಳ ಶುಭ, ಬಹಳ ಒಳ್ಳೆಯ ದಿನ. ಇಂಥ ಮಹಾತ್ಮರು ಹುಟ್ಟುದು ಅಂದ್ರೆ ಅಂದಿವಲ್ಲ, 500 ವರ್ಷಕ್ಕೊಮ್ಮೆ ಒಬ್ಬರಿಗಿಂತ ಹುಡ್ತಾರೆ. ಇದು ಸತ್ಯವಾದ ಮಾತು. ಅದಕ್ಕಾಗಿ ಏನ್ ತಿಳಿದಿಲ್ಲ ಅಂತ ಯಾರಿಲ್ಲ. ವಿವೇಕಾನಂದರ ಬಗ್ಗೆ ಇವತ್ತು ಯಾರು ತಿಳಿದ್ರು? ಯಾರು? ಬಸವಣ್ಣನ ಬಗ್ಗೆ, ವಿವೇಕಾನಂದರ ಬಗ್ಗೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಅದೇ ಕುಲಕ್ಕೆ, ಅದೇ ಜಾತಿಗೆ, ಅದೇ ವಂಶಕ್ಕೆ ಸೇರಿದವರು ವಿವೇಕಾನಂದ ಸ್ವಾಮಿಗಳು. ಅವರು ಬೇರೆ ಬೇರೆಲ್ಲ ಸಮಾಜವನ್ನು ಉದ್ಧಾರ ಮಾಡ್ಲಿಕ್ಕೆ ಇದು ಯಾವುದು ಗೀತೆಯಲ್ಲಿ ಕೊಡ್ತಾನಲ್ಲ, ಧರ್ಮ ಕ್ಲಿಷ್ಟ ಪರಿಸ್ಥಿತಿಗೆ ಬಂದಾಗ, ಅಧರ್ಮ ಹೆಚ್ಚಿದಾಗ ನಾನು ಸಂಭವಾಮಿ ಯುಗೆ ಯುಗೆ ಅಂದಂತೆ ಆಯಾ ಕಾಲಕ್ಕೆ ಯಾವ ಕಾಲಲ್ಲಿ ಧರ್ಮಕ್ಕೆ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನ ಸೃಜಂ ಗೀತೆ ಪ್ರಮಾಣದಂತೆ ಅವರು ಸುಮ್ಮನೆ ಬಂದವರಲ್ಲ. ನಾವು ಹುಟ್ಟವರು ಬಹಳ ಮಂದಿ ಇದ್ದಾರೆ, ಸುಮ್ಮನೆ ಹುಡ್ತಾರೆ, ಸುಮ್ಮನೆ ಸಾಯ್ತಾರ. ಅವರು ಸುಮ್ಮನೆ ಸಾಕ್ತವರಲ್ಲ. ಇವತ್ತು ಕೂಡ ಅವರು ಇದ್ದಾರೆ. ಅದಕ್ಕ ನಮ್ಮ ದೇಶದ ಯುವಕರೆಲ್ಲ ವಿವೇಕಾನಂದರಂತೆ ಆಗ್ಬೇಕಾಗಿ, ಇದು ನಾವು 4 ಕೋಟಿಗಳಲ್ಲಿ ಮಾಡುವ ಮಾತು ಅಲ್ಲಿವು. ದೊಡ್ಡ ಲಕ್ಷ ಜನ ಇಲ್ಲಿ ಯುವಕರನ್ನು ಕೂಡಿಸಿ ಮಾತಾಡ್ತಕ್ಕಂಥ ಮಾತು. ಪ್ರತಿಯೊಬ್ಬರು ಎದ್ದೇಳ್ಬೇಕಾದ್ರೆ ಹುಷಾರಾಗ್ಬೇಕಂತ ಅವ್ರು ನೆನೆದ್ರೆ. ಹಾಗಾಗಿ ಅಂತ ಏಳಿರಿ, ಎಚ್ಚರಾಗಿರಿ, ಹೇಳ್ರಿ, ಮೊದಲು ಎಚ್ಚರಾಗ್ರಿ ಅಂತ ಉಪನಿಷತ್ತು ವಾಕ್ಯವನ್ನು ಘೋಷಿಸಿದ್ದಾರೆ ವಿವೇಕಾನಂದರು. ಅದಕ್ಕಾಗಿ ಅವರ ಮಾತಿನ ಪ್ರಕಾರ ನಾವು ಈ ಭಾರತ ಭೂಮಿನ ಹುಟ್ಟಿದ್ದಕ್ಕೆ ಸಾರ್ಥಕ ಏನು ಅಂತ ಮಹಾತ್ಮರನ್ನು ನೆನೆದು ಅವರ ಜೀವನದ ಘಟನೆಗಳನ್ನು ಒಂದೆರಡನ್ನಾದರೂ ನಾವು ಹೃದಯದಲ್ಲಿ ಅಳವಡಿಸಿಕೊಂಡರೆ ವಿವೇಕಾನಂದರಿಗೆ ತೃಪ್ತಿ, ವಿವೇಕಾನಂದರ ಆತ್ಮತೃಪ್ತಿ, ಸಂತೋಷ ಆಗ್ತದೆ. ಅಂತ ಗುಣಗಳನ್ನ ನಾವು ಅಳವಡಿಸಿಕೊಳ್ಳೋಣ. ಆ ಶಕ್ತಿಯನ್ನು ಶಕ್ತಿಯಾತ್ಮ ಶಿವಲಿಂಗೇಶ್ವರು, ಗೀತಾಚಾರ್ಯ ಭಗವಂತ ನಮಗೆಲ್ಲರೂ ಕೊಡ್ಲಿ. ಈ ವಿಶೇಷ ಅಂದ್ರೆ ಸ್ವಲ್ಪ ಇವತ್ತು 8ನೇ ಅಧ್ಯಾಯ ಮುಗಿಸಿಕೊಡ್ರಿ, ಎಲ್ಲರ ಅಪ್ಪಣೆ ಕೊಡ್ಬೇಕು. ಈ 8ನೇ ಅಧ್ಯಾಯ ಏನು ಅದಕ್ಕೆ ಒಂದೇನೆ